ಪ್ರಿಯರಾದವರ ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಈ ಸ್ಥಳ ಸುಂದರವಾಗಿದೆ ಅಲ್ಲ, ಒಂದು ಬೆಟ್ಟ ಪ್ರದೇಶದ ಹಾಗೆ ಕಾಣುತ್ತಾ ಇದೆ. ಸ್ಮಿತ್ ವಿಗಲ್ಸ್ವರ್ತ್ ಎಂಬಂತ ಒಬ್ಬ ದೇವ ಮನುಷ್ಯ ಸುಮಾರು 100 ವರ್ಷಗಳ ಹಿಂದೆ ಈ ಸ್ಥಳದಲ್ಲಿ ಅವರು ಹುಟ್ಟಿ ಬೆಳೆದು ದೇವರಿಂದ ಬಹಳ ಶಕ್ತವಾಗಿ ಉಪಯೋಗಿಸಲ್ಪಟ್ಟವರು. ಅವರ ಮೂಲಕ ನಡೆದಂತ ಅದ್ಭುತಗಳು ಹೇರಾಳ. ಸತ್ತವರನ್ನು ಕೂಡ ಯೇಸುವಿನ ನಾಮದಲ್ಲಿ ಬದುಕಿಸುವಂತೆ ದೇವರು ಅವರನ್ನು ಉಪಯೋಗಿಸಿದರು. ಅವರು ಹೋದ ಎಲ್ಲ ಸ್ಥಳಗಳಲ್ಲೂ ದೇವರು ಅವರ ಮೂಲಕ ದೊಡ್ಡ ಅದ್ಭುತ ಮಾತುಕಾರಿಗಳನ್ನು ಮಾಡಿರುವುದನ್ನು ನಾವು ಪುಸ್ತಕಗಳ ಮೂಲಕ ಅರಿತುಕೊಳ್ಳಬಹುದು. ಇಲ್ಲಿ ಬಂದ ನಂತರ ಈಗ ಅವರ ಮೂಲಕ ಬಂದಂತ ಅವರ ಮೊಮ್ಮಗಳು ಈಗಲೂ ಅವರಿಲ್ಲಿ ಸಭೆ ನಡೆಸುತ್ತಾ ಇದ್ದಾರೆ. ಅವರನ್ನು ಸಂಧಿಸುವಂತ ಒಂದು ಅವಕಾಶ ಸಿಕ್ಕಿತು. ಸ್ಮಿತ್ ವಿಗಲ್ಸ್ವರ್ತ್ ಅವರು ಹುಟ್ಟಿ ಬೆಳೆದಂತ ಒಂದು ಸ್ಥಳ ಮ್ಯಾನ್ಸ್ಟನ್ ಎಂಬಂತ ಗ್ರಾಮ. ಈ ಸ್ಥಳದಲ್ಲಿ ಅವರು ಹುಟ್ಟಿ ಬೆಳೆಯುವಾಗ ಚಿಕ್ಕ ವಯಸ್ಸಿನಲ್ಲಿ ಈ ಬೆಟ್ಟ ಪ್ರದೇಶಕ್ಕೆ ಅವರು ಆಟ ಆಡೋದಕ್ಕೆ ಬರುತ್ತಾ ಇದ್ದರು. ಆದರೆ ದೊಡ್ಡವರಾಗಿ ರಕ್ಷಣೆ ಹೊಂದಿದ ನಂತರ ಇದನ್ನು ಅವರು ಪ್ರಾರ್ಥನೆ ಬೆಟ್ಟವಾಗಿ ಉಪಯೋಗಿಸಿಕೊಂಡಿದ್ದಾರೆ. ಇಲ್ಲಿ ಬಂದು ಆಗಾಗ್ಗೆ ಅವರು ದೇವರ ಸಮ್ಮುಖದಲ್ಲಿ ಕಾದಿದ್ದು ಪ್ರಾರ್ಥಿಸಿದ್ದಾರೆ. ಆ ರೀತಿಯಾದ ಸುಂದರವಾದ ಒಂದು ಪ್ರಾರ್ಥನಾ ಬೆಟ್ಟ. ಸರಿ, ಈ ದಿನದಲ್ಲಿ ದೇವರು ನನಗೆ ಏನು ಹೇಳುತ್ತಾರೆ ಎಂಬುದಾಗಿ ಕೇಳುತ್ತೀರಾ? ಯೋಬನು 42ನೇ ಅಧ್ಯಾಯ 2ನೇ ವಾಕ್ಯ, ನೀನು ಸಕಲ ಕಾರ್ಯಗಳನ್ನು ನಡೆಸಬಲ್ಲಿ ಎಂತಲೂ ಯಾವ ಸಂಕಲ್ಪವೂ ನಿನಗೆ ಅಸಾಧ್ಯವಲ್ಲವೆಂತಲೂ ತಿಳಿದುಕೊಂಡೇ ಇದ್ದೇನೆ. ಅಂದರೆ ಒಬ್ಬ ಭಕ್ತನು ದೇವರನ್ನು ನೋಡಿ ಸುಂದರವಾಗಿ ಹೇಳುತ್ತಾನೆ, ದೇವರೇ, ನೀವು ಸಕಲ ಕಾರ್ಯಗಳನ್ನು ನಡೆಸಬಲ್ಲವರು, ಯಾವ ಸಂಕಲ್ಪವೂ ನಿಮಗೆ ಅಸಾಧ್ಯವಲ್ಲ. ಒಂದು ಸುಂದರವಾದ ಪ್ರಾರ್ಥನೆ. ನೀವು ಈ ಪ್ರಾರ್ಥನೆಯನ್ನು ಮಾಡಿದ್ದೀರಾ? ಇಲ್ಲ ದೇವರೇ, ಅದು ಬದಲಾಯಿಸಿ ಇದು ಬದಲಾಯಿಸಿ ತಡೆ ನೀಗಿಸಿ ಹಾಗೆ ತಾನೇ ಮಾಡುತ್ತೇವೆ. ನಂಬಿಕೆಯನ್ನು ಅರಿಕೆ ಮಾಡುವುದು, ದೇವರೇ ನೀವು ಸಕಲವನ್ನು ನಡೆಸಬಲ್ಲವರು. ಹಾಗಾದ್ರೆ ನಿಮ್ಮ ಜೀವಿತದಲ್ಲಿ ಇಂದು ಯಾವುದೋ ಒಂದು ಅವಶ್ಯಕತೆ ಇದೆ. ವ್ಯಾಧಿಯಿಂದ ಸೌಖ್ಯ, ಸಾಲ ಸಮಸ್ಯೆಯಿಂದ ಬಿಡುಗಡೆ, ಸೈತಾನನ ಹೋರಾಟದಿಂದ ಬಿಡುಗಡೆ. ನಿಮ್ಮ ಜೀವಿತದಲ್ಲಿ ಯಾವುದೋ ಒಂದು ಅದ್ಭುತ ಅವಶ್ಯವಾಗಿದೆ. ಇದು ನಡೆಯುತ್ತದಾ, ನಡೆಯುವುದಿಲ್ಲವಾ? ಲೋಕದ ಪ್ರಕಾರ ನೋಡಿದರೆ ನಡೆಯುವಂತ ಸಾಧ್ಯತೆಯೇ ಇಲ್ಲ. ಆದರೆ ನೀವು ದೇವರನ್ನು ನೋಡಿ ಏನು ಹೇಳಬೇಕು? ದೇವರೇ, ನೀವು ಸಕಲವನ್ನು ನಡೆಸಬಲ್ಲಿರಿ. ನೀನು ಮಕ್ಕಳಿಲ್ಲದೆ ಇರುವಂತ ಅಬ್ರಹಾಮನಿಗೆ ಅವನ ಹೆಂಡತಿಯ ಗರ್ಭ ಸತ್ತಂತ ಅವಸ್ಥೆಯಲ್ಲಿ ಇರುವಾಗಲೂ ಒಂದು ಮಗುವನ್ನು ಕೊಡುವುದಕ್ಕೆ ನೀವು ಶಕ್ತರಾಗಿದ್ದೀರಿ. ಸಾಧಾರಣವಾಗಿ ಕುರಿಮೈಸುತ್ತಾ ಇದ್ದಂತ ದಾವಿದನು ಎಂಬವನನ್ನು ನೀವು ದೇಶಕ್ಕೆ ರಾಜನಾಗಿ ಮೇಲೆತ್ತುವುದಕ್ಕೆ ಬಲ್ಲವರಾಗಿದ್ದೀರಿ. ಒಬ್ಬಳು ಅನಾಥೆಯಾಗಿದ್ದಂಥ ಎಸ್ತೇರಳನ್ನು 127 ಸಂಸ್ಥಾನಗಳಿಗೆ ರಾಣಿಯಾಗಿ ಮಾಡಲು ಶಕ್ತರಾದ ದೇವರಾಗಿದ್ದೀರಿ. ಸತ್ತವರನ್ನು ಜೀವದಿಂದ ಎಬ್ಬಿಸುವಂತ ದೇವರು. ನೀವು ಸಕಲವನ್ನು ನಡೆಸಬಲ್ಲವರು. ಅದನ್ನು ಹೇಳುವಾಗಲೇ ನಿಮ್ಮ ನಂಬಿಕೆಯನ್ನು ಅರಿಕೆ ಮಾಡುತ್ತಾ ಇದ್ದೀರಿ. ಯಾವ ಸಂಕಲ್ಪವೂ ನಿನಗೆ ಅಸಾಧ್ಯವಲ್ಲ. ನನ್ನ ಜೀವಿತದಲ್ಲಿ ನೀವೇನು ಮಾಡಬೇಕೆಂದು ಅಂದುಕೊಂಡಿದ್ದೀರೋ, ಯಾವ ಮೇಲುಗಳನ್ನು ಕೊಡಬೇಕು ಅಂದುಕೊಂಡಿದ್ದೀರೋ ಅದು ತಡೆಯಾಗುವುದೇ ಇಲ್ಲ. ನೀವು ನಂಬಿಕೆಯನ್ನು ಅರಿಕೆ ಮಾಡಿ ನೋಡಿರಿ, ನಿಮ್ಮ ಜೀವಿತದಲ್ಲಿ ತಡೆಗಳು ನೀಗುತ್ತವೆ, ಅದ್ಭುತಗಳು ನಡೆಯುವುದನ್ನು ನೀವು ಕಾಣುವಿರಿ. ಈ ಸ್ಮಿತ್ ವಿಗಲ್ಸ್ವರ್ತ್ ಅನ್ನುವರು ಕೂಡ ಹಾಗೆಯೇ. ಅವರು ನಂಬಿಕೆಯ ಅಪೋಸ್ತಲರು ಎಂಬುದಾಗಿ ಕರೆಯಲ್ಪಡುತ್ತಾರೆ. ನಂಬಿಕೆಯಿಂದ ಹುಟ್ಟು ಕುಂಟನಾಗಿದ್ದರೂ ಯೇಸು ನಡೆಯುವಂತೆ ಮಾಡುವನು, ಸತ್ತವರಾಗಿದ್ದರೂ ಬದುಕುವಂತೆ ಮಾಡುವನು. ಆ ಒಂದು ನಂಬಿಕೆ. ದೇವರೇ ನೀವು ಸಕಲವನ್ನು ಮಾಡುವುದಕ್ಕೆ ಶಕ್ತರು ಎಂಬಂತ ನಂಬಿಕೆಯಿಂದ ಅವರು ಸೇವೆ ಮಾಡಿದ್ದರಿಂದ ಬಲವಾದ ಅದ್ಭುತ ಕಾರ್ಯಗಳು ನಡೆದಿವೆ. ನಿಮ್ಮ ಜೀವಿತದಲ್ಲಿ ಇಂದು ಅದ್ಭುತ ನಡೆಯಬೇಕು. ನಂಬಿಕೆಯಿಂದ ಹೇಳುವಿರಾ? ಹಾಗೆ ಹೃದಯದಲ್ಲಿ ಕೈ ಇಟ್ಟುಕೊಂಡು, ದೇವರೇ, ನನ್ನ ದೇವರೇ, ನೀವು ಸಕಲವನ್ನು ನಡೆಸಬಲ್ಲವರು, ಯಾವ ಸಂಕಲ್ಪವೂ ನಿಮಗೆ ಅಸಾಧ್ಯವಲ್ಲ. ನಾನದನ್ನು ನಂಬುತ್ತೇನೆ. ನನ್ನ ಜೀವಿತದಲ್ಲಿ ನೀವು ಶಕ್ತವಾದ ಕಾರ್ಯಗಳನ್ನು ಹಿಂದೆ ಮಾಡುವಿರಿ, ತಡೆಗಳನ್ನು ನೀಗಿಸುವಿರಿ. ಅದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.